ನಡೆದಾಡುವ ದೇವರು ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳು ನಮ್ಮನ್ನೆಲ್ಲ ಆಗಲಿ ಒಂದು ವರ್ಷವಾಗ್ತಾ ಬಂತು. ಹೀಗಾಗಿ ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಗುರುವಂದನಾ ಕಾರ್ಯಕ್ರಮ ಪ್ರಯುಕ್ತವಾಗಿ ದೀಪ ಬೆಳಗಿಸುವ ಮೂಲಕ ಗುರುಗಳಿಗೆ ನಮನ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಸಿದ್ದೇಶ್ವರ ಶ್ರೀಗಳನ್ನು ಮತ್ತೊಂದು ಸಾರಿ ಸ್ಮರಿಸಿಕೊಳ್ತಕ್ಕಂಥ ಕೆಲಸ ಈ ದೀಪವನ್ನು ಬೆಳಗೋದ್ರ ಮೂಲಕ ಆಗ್ತಾ ಇದೆ. ನಾನು ಹಿಂದೆ ಕೂಡ ನೋಡ್ಬೋದು, ನಾವೀಗ ವಿಜಯಪುರದ ಜ್ಞಾನ ಯೋಗಾಶ್ರಮದಿಂದ 1 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಈ ಚಾರ್ಲೈಟ್ ಏರಿಯಾದಲ್ಲಿದ್ದೀವಿ. ಇಲ್ಲಿ ಏನಂತಂದರೆ ಇಲ್ಲಿ ದೀಪ ಬೆಳಗಿಸ್ತಕ್ಕಂಥ ಕಾರ್ಯಕ್ರಮ ಶುರುವಾಗಿದೆ. ಇಲ್ಲಿ ಏನಂತಂದರೆ ನಾವು ನೋಡ್ಬೋದು ದೊಡ್ಡ ಆಕಾರದಲ್ಲಿ ಒಂದು ರಂಗೋಲಿಯನ್ನು ಬಿಡಿಸಲಾಗಿದೆ. ರಂಗೋಲಿಯ ನಡುವೆ ಶರಣು ಬನ್ನಿ ಅಂತ ಬರೆಯಲಾಗಿದೆ, ಗುರುನಮನ ಮಹೋತ್ಸವ ಅಂತ ಬರೆಯಲಾಗಿದೆ. ಮತ್ತೊಂದು ಕಡೆಗೆ ಇಲ್ಲಿ ಏನಂದರೆ ದೀಪದ ಮೂಲಕ ಅಲಂಕಾರವನ್ನು ಮಾಡಲಾಗಿದೆ. ಒಂದು ಕಡೆಗೆ ನಾವು ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರವನ್ನು ಕೂಡ ನೋಡ್ತೀವಿ. ಇನ್ನು ಅದ್ಭುತ ಏನಂತ ಹೇಳಿದ್ರೆ ಇಲ್ಲಿಂದ ಶುರುವಾಗ್ತಕ್ಕಂಥ ಈ ದೀಪ ಬೆಳಗಿಸ್ತಕ್ಕಂಥ ಕಾರ್ಯ 1 ಕಿಲೋಮೀಟರ್ ಅಂತರವರೆಗೂ ಕೂಡ ನಡೀತೆ. ಅಂದರೆ ಇಲ್ಲಿಂದ 1 ಕಿಲೋಮೀಟರ್ ಅಂತರದಲ್ಲಿ ಜ್ಞಾನ ಯೋಗಾಶ್ರಮ ಇದೆ, ಅಲ್ಲಿವರೆಗೂ ಕೂಡ ಇದೇ ರೀತಿಯಾಗಿ ದೀಪವನ್ನು ಬೆಳಗಿಸಲಾಗಿದೆ. ಇಡೀ ಈ ರಸ್ತೆಯನ್ನು ಬ್ಲಾಕ್ ಮಾಡಲಾಗಿದೆ. ಇಲ್ಲಿ ಯಾರು ಕೂಡ ಯಾವುದೇ ವಾಹನಗಳು ಬರೋದಿಲ್ಲ. ಇಲ್ಲಿ ಈ ರೀತಿ ರಸ್ತೆಯುದ್ದಕ್ಕೂ ಸಹ ನಾವು ನೋಡ್ತಾ ಇದ್ದೀವಿ, ದೀಪವನ್ನು ಬೆಳಗಿಸ್ತಾ ಹೋಗಲಾಗಿದೆ. ಮುಂದೆ ಕೂಡ ಅದ್ಭುತವಾದಂಥ ದೃಶ್ಯಗಳಿದ್ದಾವೆ, ಅದನ್ನು ಕೂಡ ತೋರಿಸ್ತೀನಿ. ರಸ್ತೆಯ ಯುದ್ದಕ್ಕೂ ಕೂಡ ದೀಪಗಳನ್ನು ಬೆಳಗಿಸೋದ್ರ ಜೊತೆಗೆ ಇಲ್ಲಿ ಏನಂತಂದರೆ ಮಹಿಳೆಯರು ಗಾನ ನಮನವನ್ನು ಕೂಡ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಒಂದು ಕಡೆಗೆ ನಾವು ಶ್ರೀ ಗುರು ಬಸವಲಿಂಗಾಯ ನಮಃ ಅಂಥೇಳಿ ಇಲ್ಲಿ ಏನಂತಂದರೆ ನಾಮಸ್ಮರಣೆಯನ್ನು ಮಾಡಲಾಗ್ತಾ ಇದೆ. ಈ ಮೂಲಕ ಏನಂತಂದರೆ ಸಿದ್ದೇಶ್ವರ ಶ್ರೀಗಳಿಗೆ ಒಂದು ಕಡೆಗೆ ಏನಂತಂದರೆ ಒಂದು ಗಾನ ನಮನವನ್ನು ಕೂಡ ಇಲ್ಲಿ ಸಲ್ಲಿಸಲಾಗ್ತಾ ಇರುವಂಥದ್ದು ನಾವು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಒಂದು ಕಡೆಗೆ ರಸ್ತೆಯ ಮೇಲೆ ಏನಂದರೆ ದೀಪಗಳನ್ನ ಬೆಳಗಿದ್ದಾರೆ, ರಂಗೋಲಿಯನ್ನು ಬಿಡಿಸಿದ್ದಾರೆ ಹೆಣ್ಮಕ್ಳು. ಮತ್ತೊಂದು ಕಡೆಗೆ ಶ್ರೀ ಗುರು ಬಸವಲಿಂಗಾಯ ನಮಃ ಅಂಥೇಳಿ ದೇವರ ನಾಮಸ್ಮರಣೆಯನ್ನು ಕೂಡ ಇಲ್ಲಿ ಮಾಡ್ತಾರೆ. ಈ ಮೂಲಕ ಏನಂತಂದರೆ ಸಿದ್ದೇಶ್ವರ ಶ್ರೀಗಳಿಗೆ ನಮನವನ್ನು ಇಲ್ಲಿ ಸಲ್ಲಿಸಲಾಗ್ತಾ ಇದೆ. ಇವತ್ತೇನು ಮಾಡಿದೆ ಗುರು ನಮನ ಇಲ್ಲಿ ಏನೇನು ಮಾಡತ್ತೀರಿ ನೀವು ಇಲ್ಲಿ? ನಾವು ಇವತ್ತು ಎಲ್ಲರೂ ರೋಡ್ ಎಲ್ಲ ಸ್ವಚ್ಛ ಮಾಡಿದೇವಿ, ಅಟ್ಟು ರಂಗೋಲಿ ಹಾಕೋ ಸಲಾಗಿ ನೀರು ಹಾಕಿದೇವಿ, ನೀರು ಹೊಡೆದೇವಿ, ಅಲ್ಲೆಲ್ಲ ರಾಡಿ ಅದು ಎಲ್ಲ ಬಳ್ದೇವಿ, ಸ್ವಚ್ಛ ಮಾಡಿದೇವಿ. ಈ 4 ಲೈಟ್ಲಿಂದ ಪೂರ ಆಶ್ರಮ ಗದ್ದಿಗೆವರೆಗೂ 1 ಕಿಲೋಮೀಟ್ರ್ ಆಗ್ಬೋದು ಅಷ್ಟೆಲ್ಲ ರಂಗೋಲಿ ಹಾಕ್ತೀವಿ ರೀ. ಇವರೆಲ್ಲರೂ ನಮಗೆಲ್ಲರೂ ಎಲ್ಲರೂ ಹೆಲ್ಪ್ ಮಾಡಿದರು. ಒಬ್ಬರಿಗಂತೂ ಯಾವುದೂ ಕೆಲಸ ಆಗಂಗಿಲ್ಲ, ಒಕ್ಕಟ್ಟಿದ್ರೇ ಎಲ್ಲ ಕೆಲಸ ಆಗ್ತೈತಿ. ಒಟ್ಟರು ಒಕ್ಕಟ್ಲಿಂದ ಹೋಗಿ ಅಲ್ಲಿಂದ ಎಲ್ಲರೂ ಕರೆದ ತಕ್ಷಣ ಅಟ್ಟರು ಬರ್ತಾರೆ. ಒಟ್ಟರು ಹೋಗಿ ಇಲ್ಲಿಂದ ರಂಗೋಲಿ ಹಾಕ್ದೇವಿ, ಆಮೇಲೆ ಪಂಕ್ತಿ ಇಟ್ಟೇವಿ, ದೀಪ ಹಚ್ಚಿದೇವಿ. ಲಕ್ಷ ಹೆಚ್ಚಾಗೈತೆ ರೀ ದೀಪ. ಇಲ್ಲಿದಿಂದನ ಆಶ್ರಮವರೆಗೆ ಐತ್ರಿ. ಆಶ್ರಮಗಳಿಗೆ ಪ್ರತಿಯೊಂದು ಗಿಡ ಅಪ್ಪರು ಹಚ್ಚಿದ್ದು ಪ್ರತಿಯೊಂದು ದಿನ 30 ವರ್ಷ ಹಿಂದ್ಗಡೆ ಹಚ್ಚಿದ್ದು ಗಿಡಗಳೆಲ್ಲ ಅವೆಲ್ಲ ಗಿಡಗಳು ಅಪ್ಪರ ಕಸ ತೆಗಿತಿದ್ರು. ಆ ಗಿಡಗಳು ಅಪ್ಪರದಾರ ಆ ಗಿಡ ಒಳಗೆ ಅಂಥೇಳಿ ದೀಪ ಹಚ್ಚಿ ಪ್ರತಿಯೊಂದು ಗಿಡಕ್ಕೂ ಸುತ್ತಲೂ ದೀಪ ಹಚ್ಚಿದ್ರು. ಅದರೊಳಗೆ ಗಿಡದೊಳಗನ ಅಪ್ಪರು ಇರೋದು. ಅದ್ರ ಸಲುವಾಗಿ ಎಲ್ಲರೂ ಗಿಡದೊಳಗನ ದೀಪ. ಮನೆಗಳಲ್ಲೂ ಸಹ ನಾವು ನೋಡ್ತಾ ಇದ್ದೀವಿ ದೀಪ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಇಲ್ಲಿ ಕೂಡ ನೋಡ್ಬೋದು, ಇಲ್ಲಿ ಪ್ರತಿ ಮನೆಗಳ ಎದುರು ಕೂಡ ಈ ರೀತಿಯಾಗಿ ಸಿದ್ದೇಶ್ವರ ಶ್ರೀಗಳ ಒಂದು ಫೋಟೋವನ್ನು ಇಟ್ಟು ಅದರ ಮುಂದೆ ದೀಪವನ್ನು ಬೆಳಗಲಾಗ್ತಾ ಇದೆ. ಇವು ಕೇವಲ ಒಂದೆರಡು ಮನೆಗಳಲ್ಲ, ನಾವು ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಮುಂದೆ ಕೂಡ ಈ ಬೇರೆ ಮನೆಗಳಲ್ಲೂ ಈ ರೀತಿಯಾಗಿ ಪ್ರತಿ ಮನೆಗಳ ಎದುರು ಸಹ ಈ ರೀತಿಯಾಗಿ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರ, ಮತ್ತೊಂದು ಕಡೆಗೆ ಅಲ್ಲಿ ಏನಂತಂದರೆ ಈ ದೀಪವನ್ನು ಬೆಳಗಿಸೋದ್ರ ಮೂಲಕ ದೀಪ ನಮನವನ್ನು ಇಲ್ಲಿ ಸಲ್ಲಿಸಲಾಗ್ತಾ ಇದೆ. ಈ ರೀತಿ ಪ್ರತಿ ಮನೆಗಳ ಎದುರು ಕೂಡ ಈ ರೀತಿಯಾಗಿ ದೀಪಗಳನ್ನು ಅಲ್ಲಲ್ಲಿ ಈ ರೀತಿಯಾಗಿ ಹಚ್ಚಲಾಗಿದೆ. ಇನ್ನೊಂದು ಕಡೆ ಮುಂದೆ ಕೂಡ ಇಲ್ಲಿ ನೋಡ್ಬೋದು, ರಸ್ತೆಗಳಲ್ಲಿ ಒಂದು ಕಡೆಗೆ ದೀಪಗಳನ್ನ ಹಚ್ಚೋದ್ರ ಜೊತೆಗೆ ಇಲ್ಲಿ ನಾವು ನೋಡ್ಬೋದು ಪ್ರತಿ ಮನೆಗಳ ಎದುರು ಸಹ ಈ ರೀತಿಯಾಗಿ ಜನ ಸ್ವಯಂ ಪ್ರೇರಿತವಾಗಿ ಈ ರೀತಿಯಾಗಿ ಫೋಟೋವನ್ನು ಇಟ್ಟು ಆ ಫೋಟೋದ ಎದುರಿಗೆ ದೀಪಗಳನ್ನು ಇಟ್ಟು ದೀಪ ನಮನವನ್ನು ಇವತ್ತು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಆ ಕಡೆಯ ಚಾರ್ಲೈಟ್ ಸರ್ಕಲ್ನಿಂದ ಈ ಕಡೆಗೆ ಸಿದ್ದೇಶ್ವರ ಆಶ್ರಮದವರೆಗೂ ಸಹ ಇದೇ ರೀತಿಯಾಗಿ ನೀವೇನು ನೋಡ್ತಾ ಇದ್ದೀರಿ ದೀಪಗಳನ್ನು ಈ ರೀತಿಯಾಗಿ 1,00,000ಕ್ಕೂ ಅಧಿಕ ದೀಪಗಳನ್ನು ಇಲ್ಲಿ ಬೆಳಗಿಸಲಾಗಿದೆ. ಮನೆಗಳ ಎದುರಲ್ಲಿ ಮತ್ತೊಂದು ಕಡೆ ಮನಗಳಲ್ಲೂ ಸಹ ಇಲ್ಲಿ ಏನಂತಂದರೆ ಸಿದ್ದೇಶ್ವರ ಶ್ರೀಗಳಿಗೆ ದೀಪ ನಮನವನ್ನು ಇಲ್ಲಿ ಅರ್ಪಿಸಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಬಲಭಾಗದಲ್ಲೂ ಕೂಡ ನೋಡ್ಬೋದು, ಈ ರೀತಿಯಾಗಿ ಬಲಭಾಗದಲ್ಲಿ ಕೂಡ ನೋಡಿ ಈವರೆಗೂ ಕೂಡ ಏನಂದರೆ ಇಲ್ಲಿ ನೋಡಿ ದೀಪ ಹಚ್ಚೋರು ಒಬ್ಬರಾದರೆ ಮತ್ತೊಂದಿಷ್ಟು ಭಕ್ತರು ಬಂದಿಲ್ಲಿ ದೀಪಗಳಿಗೆ ಎಣ್ಣೆಯನ್ನು ಹಾಕಿ ಮತ್ತೆ ಆ ದೀಪಗಳನ್ನ ಉರಿಸಿ ಈ ರೀತಿಯಾಗಿ ಏನಂದರೆ ತಮ್ಮ ಭಕ್ತಿಯನ್ನು ಇಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತು ಏನಂತಂದರೆ ಒಂದು ಕಡೆಗೆ ದೀಪ ನಮನ, ಮತ್ತೊಂದು ಕಡೆಗೆ ಗುರುನಮನದ ಭಾಗವಾಗಿ ಇಲ್ಲಿ ಅಂದರೆ ಈ ರೀತಿಯಾಗಿ ದೀಪಗಳನ್ನು ಬೆಳಗಿಸಿ ಒಂದು ಕಾರ ಅಳೆಯಲಿ, ಮತ್ತೊಂದು ಕಡೆಗೆ ಭಕ್ತಿ ಚಿಮ್ಮೊಡೆಯಲಿ ಅನ್ನೋ ಒಂದು ರೀತಿಯಲ್ಲಿ ಏನಂದರೆ ಇಲ್ಲಿ ದೀಪ ನಮನವನ್ನು ಸಿದ್ದೇಶ್ವರ ಶ್ರೀಗಳಿಗೆ ಸಲ್ಲಿಸಲಾಗ್ತಾ ಇದೆ. ವಿಜಯಪುರದ ಕಿರಣಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸ್ವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.